ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹೊಸ ವಿಡಿಯೋ. ಇಲ್ಲಿ ನಾವು ಬೆಸ್ಟ್ ಅಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ಸಿಇಟಿ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ತುಂಬಾ ಚೆಕ್ ಟಾಪಿಕ್ ಆಕ್ಚುಲಿ ಇದು ಲಾಪಿಟಲ್ಸ್ ರೂಲ್ ಅಂತ. ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತಾನು ಕರೀತಾರೆ, ಲಾಪಿಟಲ್ಸ್ ರೂಲ್ ಅಂತಾನು ಕರೀತಾರೆ. ನೀವ್ ಏನ್ ಬೇಕಾದ್ರೂ ಕರಿಬಹುದು. ಇದರಿಂದ ನಾವು ಬೇಕಾದಷ್ಟು ಲಿಮಿಟ್ ಕ್ವೆಶನ್ಸ್ ಸಿಇಟಿ ನಲ್ಲಿ ಏನೇನ್ ಕೇಳ್ತಾರೆ ಅದನ್ನೆಲ್ಲ ವಿದಿನ್ 1 minute ಸಾಲ್ವ್ ಮಾಡಬಹುದು. ಇದು ಸುಮಾರು ಕಾಲೇಜಸ್ ಅಲ್ಲಿ ಹೇಳ್ಕೊಡ್ತಾರೆ, ಸುಮಾರು ಕಡೆ ಹೇಳ್ಕೊಡೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ತುಂಬಾ ಇಂಪಾರ್ಟೆಂಟ್. ಫಾರ್ಮಲ್ ಡೆಫಿನೇಷನ್ ನೋಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫಂಕ್ಷನ್ ಇದೆ f(x) ಅಂತ, ಅದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡ್ತಾ ಇದೀವಿ. ಯಾವ್ದೋ ಒಂದು ಪಾಯಿಂಟ್ ಎಕ್ಸ್ಟೆಂಡ್ಸ್ ಟು ಅಲ್ಲೇನೋ ಡಿಫೈನ್ಡ್ ಇಲ್ವೇನೋ ಆ ತರ ಲಿಮಿಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅಕಸ್ಮಾತ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು f(x) ಮತ್ತೆ ಇನ್ನೊಂದು ಯಾವ್ದೋ ಫಂಕ್ಷನ್ g(x) ಅಂತಿದೆ, ಅದಕ್ಕೂ ನೀವು ಅದೇ ಸೇಮ್ ಪಾಯಿಂಟ್ ಗೆ ನೀವು ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀರಾ. ಎರಡು ಅಕಸ್ಮಾತ್ 0 ಆಗ್ತಿದ್ರೆ ಅಥವಾ +or- ಆಗ್ತಿದ್ರೆ ಅವೆರಡು ಡಿವಿಷನ್ ಅಲ್ಲಿ ಇರಬೇಕು. f(x) ಡಿವೈಡೆಡ್ ಬೈ g(x) ಅಂತ ಕೇಸಲ್ಲಿ ಲಿಮಿಟ್ ಆಫ್ tends to 0 f(x) divided by g(x) when limit is taken to the same point equal to limit extends to f(x) divided by g(x). ಅರ್ಥ ಏನು ಅಂತಂದ್ರೆ, ಇವಾಗ ಯಾವ್ದಾದ್ರು ಒಂದು ಫಂಕ್ಷನ್ 2(x) -1 ಡಿವೈಡೆಡ್ ಬೈ, ಇಲ್ಲೇ ಯಾವ್ದೋ ಒಂದು ಕ್ವಶನ್ ಇದೆ. ಓಕೆ, ಬೇರೆ ಯಾವ್ದಾದ್ರು ತಗೋಣ. ಫಾರ್ ಎಕ್ಸಾಂಪಲ್ ಏನೇನ್ ತಗೋಬಹುದು, x² -1 ಡಿವೈಡೆಡ್ ಬೈ x³ -1. ಇದನ್ನ ಎಕ್ಸಾಂಪಲ್ ತಗೊಳ್ಳಿ. ರ್ಯಾಂಡಮ್ ಎಕ್ಸಾಂಪಲ್ ತಗೋತಾ ಇರೋದು. ನಾ ಏನ್ ಮಾಡ್ತೀನಿ, ಲಿಮಿಟ್ x ಟೆಂಡ್ಸ್ ಟು 1 ತಗೋತೀನಿ. ಈ ಸತಿ a = 1 ಮಾಡ್ತೀನಿ. ಏನ್ ಅರ್ಥ ಅಂತಂದ್ರೆ, 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲ ಇದು 0 ಆಗ್ಬೇಕು. ಇಲ್ಲಿ ಹಾಕಿ ನೋಡಿ, 1 -1 0 ಆಗುತ್ತೆ. ಇಲ್ಲಿ 1 ಹಾಕಿ ಇಲ್ಲಿ 1 -1 ಹಾಕಿದ್ರು 0 ಆಗುತ್ತೆ. ಸೊ ಈ ಕೇಸಲ್ಲಿ 0 ಡಿವೈಡೆಡ್ ಬೈ 0 ನಮಗೆ ಅನ್ಡಿಫೈನ್ಡ್ ಅಂತ ಹೇಳ್ತೀವಿ. 0 ಡಿವೈಡ್ ಬೈ 0 ಅನ್ಡಿಫೈನ್ಡ್. ಹಾಗೆ ಅಕಸ್ಮಾತ್ ಇಲ್ಲಿ ಹಾಕಿದ್ರೆ ಇನ್ಫಿನಿಟಿ ಮತ್ತೆ ಇನ್ಫಿನಿಟಿ ಇಲ್ಲಿ ಬಂದ್ರೆ ಇನ್ಫಿನಿಟಿ ಡಿವೈಡೆಡ್ ಬೈ ಇನ್ಫಿನಿಟಿ ಅಂತ ಕೇಸಲ್ಲೂ ಅನ್ಡಿಫೈನ್ಡ್ ಆಗುತ್ತೆ. ಬಿಕಾಸ್ ಇನ್ಫಿನಿಟಿ ಬೈ ಇನ್ಫಿನಿಟಿ ನಮಗೆ ಗೊತ್ತಿಲ್ಲ. ಅಂತ ಕೇಸಲ್ಲಿ ನಮ್ಗೆ ಏನ್ ಮಾಡಕ್ ಹೇಳ್ತಾ ಇದಾರೆ, ಮೇಲ್ಗಡೆ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಕೆಳಗಡೆ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಮತ್ತೆ ಲಿಮಿಟ್ ಅಪ್ಲೈ ಮಾಡಿ. ಅಷ್ಟೇ ಅವ್ರು ಹೇಳ್ತಾ ಇರೋದು. ಫಾರ್ ಆಲ್ x ನಾಟ್ ಈಕ್ವಲ್ ಟು a ಅಂದ್ರೆ x ಟೆಂಡ್ಸ್ ಟು a ಬಟ್ ನಾಟ್ ಈಕ್ವಲ್ ಟು a ಹಂಗೆ. ಸೊ ಇಂಥ ಕೇಸಲ್ಲಿ ನಾವೇನ್ ಮಾಡ್ತೀವಿ, 2x -1 ಡಿಫ್ರೆನ್ಸಿಯೇಷನ್ ಏನಿಲ್ಲ ಡಿವೈಡೆಡ್ ಬೈ 3x² ಆಗುತ್ತೆ. ಸೊ ಇವಾಗ ನೀವು 1x ಕ್ಯಾನ್ಸಲ್ ಮಾಡಿ 2 ಡಿವೈಡೆಡ್ ಬೈ 3x ಬರುತ್ತೆ. ಇವಾಗ x = 1 ಹಾಕಿ ಇನ್ಫಿನಿಟಿ ಬೈ ಇನ್ಫಿನಿಟಿ ಅಥವಾ 0/0 ಬರ್ತಿದ್ಯಾ, ಬರ್ತಿಲ್ಲ. ಸೊ 2/3 ನಮ್ಮ ಆನ್ಸರ್ ಫೈನಲ್ ಆಗುತ್ತೆ. ಇಷ್ಟೇ. ಸೊ ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಆಕ್ಚುಲಿ ಕಾಮನ್ ತಗೊಂಡು x -1 ಕ್ಯಾನ್ಸಲ್ ಮಾಡಿ ಆಮೇಲೆ ಬೇಕಾದಷ್ಟು ಕೆಲಸ ಇದೆ. ಬಟ್ ಲಾಪಿಟಲ್ಸ್ ರೂಲ್ ಅಪ್ಲೈ ಮಾಡೋದು ಯಾವತ್ತಿದ್ರು ನಂಬರ್ 1 ಪ್ರಯಾರಿಟಿ ನಿಮ್ದಾಗಿರ್ಬೇಕು. ಸೊ ಅದಕ್ಕೆ ಇಲ್ಲಿ ನಾವು 2 ಕ್ವಶನ್ ನೋಡ್ತಾ ಇದೀವಿ. ಒಂದು ನಾನು ಸಾಲ್ವ್ ಮಾಡ್ಕೊಡ್ತೀನಿ, ಒಂದು ನೀವು ಮಾಡಬೇಕು. ಈ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ಈ ಕ್ವಶನ್ ನೀವು ಸಾಲ್ವ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ಸ್ ಅಲ್ಲಿ ನನಗೆ ಹೇಳಬೇಕು. ಆನೆಸ್ಟ್ ಆಗಿ ನೀವು ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ನನ್ಗೆ ಹೇಳಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಏನ್ ಹೇಳ್ತದೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 2x -1 ಡಿವೈಡೆಡ್ ಬೈ 1 + x ಹೋಲ್ ಪವರ್ 1/2 -1. ಇಲ್ಲಿ x 0 ಹಾಕಿ ನೋಡಿ, 2 1 ಆಗುತ್ತೆ. 1 -1 0. ಸೊ ನ್ಯೂಮರೇಟರ್ 0 ಇದೆ. ಕೆಳಗಡೆ 0 ಹಾಕಿ 1 ಪವರ್ 1/2 1 1 -1 ಸ್ಕ್ವೇರ್ ರೂಟ್ ಆಫ್ 1 1 ತಾನೆ. 1 -1 0. ಸೊ ಡಿವೈಡೆಡ್ ಬೈ 0. ಸೊ ಇದು ಅನ್ಡಿಫೈನ್ಡ್ ಫಾರ್ಮ್ ಅಲ್ಲಿ ಇದೆ. ನಾವೇನ್ ಮಾಡ್ತೀವಿ, ಇವಾಗ ನ್ಯೂಮರೇಟರ್ ಸೆಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಆಮೇಲೆ ಡಿವೈಡ್ ಮಾಡ್ಬಿಟ್ಟು x 0 ಹಾಕಿ ನೋಡ್ತೀವಿ. ಅವಾಗ ಅಕಸ್ಮಾತ್ ಅನ್ಡಿಫೈನ್ಡ್ ಬಂದ್ರೆ ಮತ್ತೆ ಮಾಡಬಹುದು. ಆತರ ಎಷ್ಟು ಸತಿ ಬೇಕಾದ್ರೂ ಮಾಡಬಹುದು. ಡಿಫ್ರೆನ್ಶಿಯೇಷನ್ ಮಾಡಿ ಮತ್ತೆ 0/0 ಬರ್ತಿದೆ, ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ. ಅದು ಬರ್ದೇ ಇರೋ ತನಕ ನೀವು ಮಾಡ್ಕೊಂಡು ಹೋಗ್ತಾ ಇರಬಹುದು. ಈ ಕೇಸಲ್ಲಿ ನೋಡೋಣ, ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡಿ 2x × log 2 ಬರುತ್ತೆ ಡಿವೈಡೆಡ್ ಬೈ 1 + x ಹೋಲ್ ಪವರ್ 1/2. ಸೊ ಡಿಫ್ರೆನ್ಶಿಯೇಟ್ ಮಾಡಿ 1/2 × 1 + x ಹೋಲ್ ಪವರ್ 1/2 -1. ಸೊ -1/2 ಇದ್ರದ್ದು 0. ಸೊ ನಮ್ಗೆ ಇದು ಸಿಕ್ಕಿದೆ. ಇಲ್ಲಿ ನೀವು ಇವಾಗ ಮತ್ತೆ 0 ಸಬ್ಸ್ಟಿಟ್ಯೂಟ್ ಮಾಡಿ x ನ. 2 1 1 × log 2 log 2 ಡಿವೈಡೆಡ್ ಬೈ ಇಲ್ಲಿ 0 ಹಾಕಿ. ಸೊ ಇದು 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಇದೆ. ಇಲ್ಲಿ 1/2 ಇದೆ. ಸೊ ಈ 1/2 ಮೇಲೆ ಹೋಗಿ 2 ಇಲ್ಲಾಗುತ್ತೆ. 2 log 2 ಅಂತಂದ್ರೆ log 4. ನಮ್ಮ ಆನ್ಸರ್ ಫೈನಲಿ ಆಪ್ಷನ್ ಬಿ. ಸೊ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲದೇನೆ ಅಕಸ್ಮಾತ್ ಇದ್ರೆ ನೀವು ಲಾಪಿಟಲ್ಸ್ ರೂಲ್ ಅಪ್ಲೈ ಮಾಡ್ಬಿಟ್ಟು ಇಲ್ಲಿ ನೀವು ಈ ತರ ಕ್ವಶನ್ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೀವು ನನಗೆ ಸಾಲ್ವ್ ಮಾಡ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನು ಮಾಡಿಲ್ಲ ಅಂತಂದ್ರೆ. ಸೊ ದಟ್ ಫಸ್ಟ್ ಹಾಗೆ ಬೆಲ್ ಐಕಾನ್ ಒತ್ತಿ, ಸೊ ದಟ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರಲಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.